ಜಗತ್ತಿನಲ್ಲಿ ಒಂದು ಕಠಿಣ ಸತ್ಯ ಇದೆ. ನೀವು ಮೌನವಾಗಿದ್ದಾಗ ಯಾರೂ ನಿಮ್ಮ ಬೆಲೆ ಅರ್ಥ ಮಾಡಿಕೊಳ್ಳುವುದಿಲ್ಲ. ನೀವು ಎಲ್ಲರಿಗಾಗಿ ಓಡಾಡುತ್ತಿದ್ದಾಗ ಯಾರೂ ನಿಮ್ಮ ನೋವನ್ನು ಕೇಳುವುದಿಲ್ಲ. ಆದರೆ ಅದೇ ನೀವು ಒಂದು ದಿನ ನಿಮ್ಮ ಹೆಜ್ಜೆಯನ್ನು ನಿಲ್ಲಿಸಿ ನಿಮ್ಮ ಮೌಲ್ಯವನ್ನು ನಿಮಗೇ ತೋರಿಸಿಕೊಂಡು ಮುಂದೆ ನಡೆದಾಗ ಅದೇ ಜಗತ್ತು ನಿಮ್ಮ ಕಡೆ ತಿರುಗಿ ನೋಡುತ್ತದೆ. ಕೆಲವರು ನಿಮ್ಮ ಸೌಮ್ಯತೆಯನ್ನು ದುರ್ಬಲತೆ ಅಂತ ಭಾವಿಸಿದ್ದಾರೆ. ಕೆಲವರು ನಿಮ್ಮ ಸಹಾಯವನ್ನು ಸ್ವಾರ್ಥಕ್ಕೆ ಬಳಸಿಕೊಂಡಿದ್ದಾರೆ. ಇನ್ನು ಕೆಲವರು ನಿಮ್ಮ ಮೌನವನ್ನು ಭಯ ಅಂತ ಅರ್ಥ ಮಾಡಿಕೊಂಡಿದ್ದಾರೆ. ಆದರೆ ಸಿಂಹರಾಶಿಯವರೇ, ಮೌನವಾಗಿರುವ ಪ್ರತಿಯೊಬ್ಬನೊಳಗೂ ಒಂದು ಬಿರುಗಾಳಿ ಇರುತ್ತದೆ. ಸರಿಯಾದ ಸಮಯ ಬಂದಾಗ ಅದು ಜಗತ್ತನ್ನೇ ನಡುಗಿಸುತ್ತದೆ. ನೀವು ಇಷ್ಟು ದಿನ ತಾಳ್ಮೆಯಿಂದ ಇದ್ದದ್ದು ಸೋಲಿಗಲ್ಲ, ಸರಿಯಾದ ಕ್ಷಣಕ್ಕಾಗಿ ಕಾಯುತ್ತಿದ್ದ ಶಕ್ತಿಯದು. ನಿಮ್ಮೊಳಗಿನ ಆ ಅಗ್ನಿ ಇಷ್ಟು ದಿನ ಮಸುಕಾಗಿರಬಹುದು, ಆದರೆ ಅದು ನಂದಿಲ್ಲ. ಅದು ಮತ್ತೆ ಜ್ವಾಲೆಯಾಗಲು ಸಿದ್ಧವಾಗುತ್ತಿದೆ. ಸಿಂಹರಾಶಿಯವರೇ, ಇದು ನಿಮ್ಮನ್ನು ತಗ್ಗಿಸಿದವರಿಗೆ ಉತ್ತರ ಕೊಡುವ ಸಮಯವಲ್ಲ. ಇದು ನಿಮ್ಮನ್ನು ನೀವು ಸಾಬೀತುಪಡಿಸುವ ಸಮಯ. ಮಾತಿನಿಂದಲ್ಲ, ನಿಮ್ಮ ಸಾಧನೆಯಿಂದ. ನಿಮ್ಮ ಹೆಜ್ಜೆ ನಿಧಾನವಾಗಿರಬಹುದು, ಆದರೆ ಅದು ಗುರಿಯ ಕಡೆ ಸಾಗುತ್ತಿರುವ ಹೆಜ್ಜೆ. ನಿಮ್ಮ ಮೌನವು ದುರ್ಬಲತೆಯಲ್ಲ, ಅದು ಒಂದು ದೊಡ್ಡ ಸದ್ದು ಮಾಡಲು ಸಿದ್ಧವಾಗಿರುವ ಶಕ್ತಿ. ಇದೀಗ ನಿಮ್ಮ ಜೀವನದಲ್ಲಿ ಒಂದು ಮಹತ್ವದ ತಿರುವು ಬಂದಿದೆ. ಅದನ್ನು ತಿಳಿದುವರೇ ನಿಮ್ಮ ಗಾಂಭೀರ್ಯಕ್ಕೆ ಒಂದು ಲೈಕ್ ಕೊಡಿ. ಈ ವಿಡಿಯೋವನ್ನು ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಬೇಡಿ, ಏಕೆಂದರೆ ಈ ವಿಡಿಯೋದಲ್ಲಿ ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸುವಂತಹ ಮಹತ್ತರವಾದಂತಹ ಸಂಗತಿಗಳನ್ನು ಹೊತ್ತುಕೊಂಡು ಬಂದಿದೆ. ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ. ಕಾಡಿನ ಅಧಿಪತಿ ಸಿಂಹಕ್ಕೆ ಯಾರೂ ಬಂದು ಕಿರೀಟ ತೊಡಿಸುವುದಿಲ್ಲ. ಅದರ ಹೆಜ್ಜೆಯಲ್ಲಿರುವ ದರ್ಪ, ಅದರ ಕಣ್ಣಿನಲ್ಲಿರುವ ಬೆಂಕಿ, ಅದರ ಹೃದಯದಲ್ಲಿರುವ ಧೈರ್ಯವೇ ಅದರ ನಿಜವಾದ ಪಟ್ಟಾಭಿಷೇಕ. ಆದರೆ ಅದೇ ಸಿಂಹವನ್ನು ಕಬ್ಬಿಣದ ಪಂಜರದಲ್ಲಿ ಬಂಧಿಸಿ ಸುತ್ತಲೂ ನರಿಗಳು, ಕಾಗೆಗಳು ನಿಂತು ಹಾಸ್ಯ ಮಾಡುತ್ತಿದ್ದರೆ ಆ ಸಿಂಹದ ಒಳಗೆ ಏನು ಹೊತ್ತಿ ಉರಿಯುತ್ತಿರಬಹುದು ಎಂದು ಒಮ್ಮೆ ಕಲ್ಪಿಸಿ ನೋಡಿ. ಸಿಂಹರಾಶಿಯವರೇ, ನಿಮ್ಮ ಹೃದಯಕ್ಕೆ ಕೈಯಿಟ್ಟು ಸತ್ಯವಾಗಿ ಹೇಳಿ, ಕಳೆದ ಕೆಲವು ತಿಂಗಳುಗಳು ಅಥವಾ ವರ್ಷಗಳಿಂದ ನಿಮ್ಮ ಜೀವನವು ಇದೇ ಪಂಜರದೊಳಗಿನ ಸಿಂಹದಂತೆ ಆಗಿಬಿಟ್ಟಿಲ್ಲವಾ? ನಿಮ್ಮ ಸ್ವಭಾವವೇ ನಾಯಕತ್ವ, ಗೌರವ ಮತ್ತು ಬೇರೆಯವರಿಗೆ ನೆರವಾಗುವ ದೊಡ್ಡ ಮನಸ್ಸು. ಆದರೆ ಇಂದು ಪರಿಸ್ಥಿತಿ ಹೇಗಾಗಿದೆ ಎಂದರೆ, ನೀವು ಯಾರಿಗೋ ಸಹಾಯ ಮಾಡಲು ಹೋಗಿ, ಯಾರೊಬ್ಬರ ಕಣ್ಣೀರನ್ನು ಒರೆಸಲು ಹೋಗಿ ನಿಮ್ಮದೇ ಕೈ ಸುಟ್ಟುಕೊಂಡು ಒಂಟಿಯಾಗಿ ನಿಂತಿದ್ದೀರಿ. ಒಮ್ಮೆ ನಿಮ್ಮ ಮುಂದೆ ಗೌರವದಿಂದ ನಿಂತವರು, ನಿಮ್ಮ ನೆರಳಲ್ಲಿ ಬೆಳೆದವರು, ಇವತ್ತು ನಿಮ್ಮ ಬೆನ್ನಿಗೆ ಚೂರಿ ಹಾಕಿ ನಿಮ್ಮ ಸ್ಥಿತಿಯನ್ನು ನೋಡಿ ನಗುತ್ತಿದ್ದಾರೆ. ನನಗೆ ಯಾಕೆ ಈ ಪರಿಸ್ಥಿತಿ ಬಂತು? ನನ್ನ ಸಾಮರ್ಥ್ಯಕ್ಕೆ ನಾನು ಎಲ್ಲೋ ಇರಬೇಕಿತ್ತು, ಆದರೆ ನಾನು ಯಾಕೆ ಹೀಗೆ? ಈ ಪ್ರಶ್ನೆಗಳು ದಿನವೂ ನಿಮ್ಮ ಮನಸ್ಸನ್ನು ಕಚ್ಚುತ್ತಿವೆ. ಹಣಕಾಸಿನ ಒತ್ತಡ ನಿಮ್ಮ ಆತ್ಮಗೌರವವನ್ನು ನಿಧಾನವಾಗಿ ಕುಗ್ಗಿಸುತ್ತಿದೆ. ಈ ಮಾತುಗಳನ್ನು ಕೇಳುವಾಗ ನಿಮ್ಮ ಕಣ್ಣಲ್ಲಿ ನೀರು ತುಂಬಿದರೆ, ಇದು ನನ್ನ ಕಥೆ ಎಂದು ಅನಿಸಿದರೆ, ದಯವಿಟ್ಟು ನಿಮ್ಮ ಎಲ್ಲಾ ಕೆಲಸಗಳನ್ನು ಬದಿಗಿಟ್ಟು ಈ ಮಾತುಗಳನ್ನು ಕೊನೆಯವರೆಗೂ ಕೇಳಿ. ಏಕೆಂದರೆ ಸಿಂಹರಾಶಿಯವರ ಜೀವನದಲ್ಲಿ ಆ ಪಂಜರದ ಬಾಗಿಲು ಒಡೆಯುವ ಸಮಯ ಬಂದಿದೆ. ಕಾಡಿನ ರಾಜ ಮತ್ತೆ ತನ್ನ ಸಿಂಹಾಸನಕ್ಕೇರುತ್ತಿರುವ ಸುವರ್ಣ ಕ್ಷಣ 2026ರ ಏಪ್ರಿಲ್ನಲ್ಲಿ ಶುರುವಾಗುತ್ತಿದೆ. ಸಿಂಹರಾಶಿಯವರೇ, ನೀವು ನವಗ್ರಹಗಳ ರಾಜನಾದ ಸೂರ್ಯದೇವನ ಅಧಿಪತ್ಯದಲ್ಲಿ ಜನಿಸಿದವರು. ಸೂರ್ಯನು ಅಸ್ತಮಿಸುತ್ತಾನೆ, ಆದರೆ ಎಂದಿಗೂ ನಾಶವಾಗುವುದಿಲ್ಲ. ಅದೇ ರೀತಿ ನಿಮ್ಮ ಬೆಳಕು ಕೂಡ ತಾತ್ಕಾಲಿಕವಾಗಿ ಮಸುಕಾಗಿರಬಹುದು, ಆದರೆ ಶಾಶ್ವತವಾಗಿ ಅಳಿದು ಹೋಗುವುದಿಲ್ಲ. ಇತ್ತೀಚಿನ ದಿನಗಳಲ್ಲಿ ನಿಮ್ಮ ಜೀವನ ಹೇಗಿತ್ತು ಅಂದರೆ, ನಿಮ್ಮ ಮೇಲೆ ಗ್ರಹಣ ಬಿದ್ದಂತೆ. ನೀವು ಮಾಡಿದ ಪ್ರತಿಯೊಂದು ಕೆಲಸಕ್ಕೂ ಅಡ್ಡಿಗಳು. ಕೈಗೆ ಬಂದ ಅವಕಾಶ ಬಾಯಿಗೆ ಬರದೆ ಹೋದಂಥ ಪರಿಸ್ಥಿತಿ. ನೀವು ಶ್ರಮಪಟ್ಟರೂ ಅದರ ಕ್ರೆಡಿಟ್ ಬೇರೆ ಯಾರಿಗೋ ಹೋಗಿದೆ. ನೀವು ನಂಬಿದವರೇ ನಿಮ್ಮನ್ನು ಅವಮಾನಿಸಿದ್ದಾರೆ. ಆದರೆ ಈ ಏಪ್ರಿಲ್ ಕೇವಲ ಒಂದು ತಿಂಗಳಲ್ಲ, ಇದು ನಿಮ್ಮ ಬದುಕಿನ ಮರುಜನ್ಮ. ತಿಂಗಳ ಆರಂಭದಲ್ಲಿ ಸ್ವಲ್ಪ ಜಾಗ್ರತೆ ಅಗತ್ಯ. ಆದರೆ ಏಪ್ರಿಲ್ 14ರಂದು ಸೂರ್ಯದೇವನು ಮೇಷರಾಶಿಗೆ ಪ್ರವೇಶ ಮಾಡುತ್ತಾನೆ. ಜ್ಯೋತಿಷ್ಯದಲ್ಲಿ ಇದನ್ನು ಉಚ್ಚ ಸ್ಥಿತಿ ಎಂದು ಕರೆಯುತ್ತಾರೆ. ಅಂದರೆ ಸೂರ್ಯ ತನ್ನ ಅತ್ಯಂತ ಶಕ್ತಿಶಾಲಿ ರೂಪದಲ್ಲಿರುತ್ತಾನೆ. ಇದರಿಂದ ಏನು ಅರ್ಥ ಗೊತ್ತಾ? ಇಷ್ಟು ದಿನ ಮೌನವಾಗಿ ನೋವು ಅನುಭವಿಸಿದ್ದ ನಿಮ್ಮೊಳಗೆ ಏಪ್ರಿಲ್ 14ರ ನಂತರ ಅದ್ಭುತ ನಾಯಕತ್ವ ಜಾಗೃತವಾಗುತ್ತದೆ. ನಿಮ್ಮನ್ನು ತಳ್ಳಿ ಹಾಕಿದವರೇ ನಿಮ್ಮ ವ್ಯಕ್ತಿತ್ವವನ್ನು ನೋಡಿ ಬೆಚ್ಚಿ ಬೀಳುತ್ತಾರೆ. ನಿಮ್ಮ ಮಾತು, ನಿಮ್ಮ ನಡೆ ಎಲ್ಲವೂ ರಾಜಸಿಂಹದಂತೆ ಹೊಳೆಯಲು ಶುರುವಾಗುತ್ತದೆ. ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ಇತರರಿಗೆ ದಾರಿ ತೋರಿಸುವಂತಾಗುತ್ತವೆ. ಈಗ ಹಣಕಾಸಿನ ವಿಚಾರಕ್ಕೆ ಬರೋಣ.
ಇಷ್ಟು ದಿನ ನೀವು ಹಣ ಸಂಪಾದನೆ ಮಾಡುವುದು ಕಷ್ಟವಾಗಿರಲಿಲ್ಲ, ಆದರೆ ಅದು ನಿಮ್ಮ ಬಳಿ ಉಳಿಯುತ್ತಿರಲಿಲ್ಲ. ಹೊರಗೆ ರಾಜನಂತೆ ಬದುಕಿದರೂ ಒಳಗೆ ಒತ್ತಡ ಹೆಚ್ಚಿತ್ತು. ಸಾಲದ ಬಾಧೆ ನಿಮ್ಮನ್ನು ಕಂಗಿಡಿಸಿತ್ತು. ಆದರೆ ಏಪ್ರಿಲ್ 14ರ ನಂತರ ನಿಮ್ಮ ಜೀವನದಲ್ಲಿ ಮಹಾ ಧನಯೋಗ ಶುರುವಾಗುತ್ತದೆ. ಅನಿರೀಕ್ಷಿತವಾಗಿ ಹಣದ ಹರಿವು ಬರುತ್ತದೆ. ಸರ್ಕಾರಿ ಮೂಲಗಳಿಂದಲೂ ಅಥವಾ ದೊಡ್ಡ ಸಂಸ್ಥೆಗಳಿಂದಲೂ. ಹಳೆಯ ಕೇಸುಗಳು ನಿಮ್ಮ ಪರವಾಗಿ ತೀರ್ಪಾಗುವ ಸಾಧ್ಯತೆ ಇದೆ. ನೀವು ಕೈಬಿಟ್ಟಿದ್ದ ಹಣವು ಮರಳಿ ಬರುವ ಸಾಧ್ಯತೆ ಇದೆ. ನಿಮ್ಮ ಸಾಲ ತೀರಿಸಲು ಸ್ಪಷ್ಟವಾದ ಮಾರ್ಗಗಳು ಕಾಣಿಸಿಕೊಳ್ಳುತ್ತವೆ. ಆದರೆ ಒಂದು ಎಚ್ಚರಿಕೆ: ಹಣ ಬಂದ ಕೂಡಲೇ ಅದನ್ನು ವ್ಯರ್ಥವಾಗಿ ಖರ್ಚು ಮಾಡಬೇಡಿ. ಯಾರಾದರೂ ಹೊಗಳಿದರೆ ತಕ್ಷಣ ಕರಗಬೇಡಿ. ಮೊದಲು ನಿಮ್ಮ ಭವಿಷ್ಯವನ್ನು ಭದ್ರಪಡಿಸಿ. ವೃತ್ತಿ ಮತ್ತು ವ್ಯವಹಾರದಲ್ಲಿ ಇಷ್ಟು ದಿನ ನಿಮ್ಮ ಶ್ರಮವನ್ನು ಇತರರು ಬಳಸಿಕೊಂಡಿರಬಹುದು. ಆದರೆ ಈ ತಿಂಗಳು ನಿಮ್ಮ ಪ್ರತಿಭೆಗೆ ನಿಜವಾದ ಗೌರವ ಸಿಗುತ್ತದೆ. ಉನ್ನತ ಹುದ್ದೆ, ಪ್ರಮೋಷನ್ ಅಥವಾ ಹೊಸ ಅವಕಾಶಗಳು ನಿಮ್ಮತ್ತ ಬರುತ್ತವೆ. ವ್ಯಾಪಾರಸ್ಥರಿಗೆ ದೊಡ್ಡ ಒಪ್ಪಂದಗಳು, ಲಾಭದ ಹೆಚ್ಚಳ ಸಾಧ್ಯ. ಸಂಬಂಧಗಳ ವಿಷಯದಲ್ಲಿ ನಿಮ್ಮ ಜೀವನದಲ್ಲಿ ಶುದ್ಧೀಕರಣ ನಡೆಯುತ್ತದೆ. ನಕಲಿ ಜನರು ನಿಮ್ಮಿಂದ ದೂರವಾಗುತ್ತಾರೆ. ನಿಜವಾದವರು ಮಾತ್ರ ಉಳಿಯುತ್ತಾರೆ. ಮದುವೆಗಾಗಿ ಕಾಯುತ್ತಿರುವವರಿಗೆ ಉತ್ತಮ ಸಂಗಾತಿಯ ಆಗಮನದ ಸೂಚನೆ ಇದೆ. ಆರೋಗ್ಯದ ಕಡೆ ಇಷ್ಟು ದಿನದ ಒತ್ತಡದಿಂದ ಬಂದ ಸಮಸ್ಯೆಗಳು ನಿಧಾನವಾಗಿ ಕಡಿಮೆಯಾಗುತ್ತವೆ. ಏಪ್ರಿಲ್ ನಂತರ ನಿಮ್ಮ ದೇಹ ಮತ್ತು ಮನಸ್ಸಿನಲ್ಲಿ ಹೊಸ ಚೈತನ್ಯ ಮೂಡುತ್ತದೆ. ಆದರೆ ಅಹಂಕಾರ ಮತ್ತು ಕೋಪವನ್ನು ನಿಯಂತ್ರಿಸಿ. ನಿಮ್ಮ ಯಶಸ್ಸನ್ನು ಎಲ್ಲರಿಗೂ ಹೇಳಬೇಡಿ. ನಿಮ್ಮ ಗೆಲುವು ಶಾಂತವಾಗಿರಲಿ, ಆದರೆ ಅದರ ಪರಿಣಾಮ ಜಗತ್ತಿಗೆ ಕೇಳಿಸಲಿ. ಏಕೆಂದರೆ ಸಿಂಹರಾಶಿಯವರೇ, ನಿಜವಾದ ಶಕ್ತಿಗೆ ಶಬ್ದ ಮಾಡುವ ಅವಶ್ಯಕತೆಯಿಲ್ಲ. ಮಿಂಚು ಮೊದಲು ಗರ್ಜಿಸಬಹುದು, ಆದರೆ ಮಳೆ ಮಾತ್ರ ನಿಶ್ಶಬ್ದವಾಗಿ ಭೂಮಿಯನ್ನು ಹಸಿರಾಗಿಸುತ್ತದೆ. ಅದೇ ರೀತಿ ನಿಮ್ಮ ಯಶಸ್ಸು ಮಾತಿನಲ್ಲಿ ಅಲ್ಲ, ಫಲಿತಾಂಶದಲ್ಲಿ ಕಾಣಿಸಬೇಕು. ಇಷ್ಟು ದಿನ ನೀವು ಎದುರಿಸಿದ ಅವಮಾನ, ತಿರಸ್ಕಾರ, ನಿರ್ಲಕ್ಷ್ಯ ಇವೆಲ್ಲವೂ ನಿಮ್ಮನ್ನು ಕುಗ್ಗಿಸಲು ಬಂದಿರಲಿಲ್ಲ. ನಿಮ್ಮೊಳಗಿನ ರಾಜಸಿಂಹನನ್ನು ಎಚ್ಚರಿಸಲು ಬಂದಿದ್ದವು. ಈಗ ಕಾಲ ಬದಲಾಗಿದೆ. ನಿಮ್ಮ ಜೀವನದ ಪಥವೇ ಬದಲಾಗುವ ಘಟ್ಟಕ್ಕೆ ನೀವು ಕಾಲಿಟ್ಟಿದ್ದೀರಿ. ಆದರೆ ನೆನಪಿಟ್ಟುಕೊಳ್ಳಿ, ಈ ಸಮಯದಲ್ಲಿ ನೀವು ತೆಗೆದುಕೊಳ್ಳುವ ಸಣ್ಣ ಸಣ್ಣ ನಿರ್ಧಾರಗಳೇ ನಿಮ್ಮ ಭವಿಷ್ಯವನ್ನು ನಿರ್ಮಿಸುತ್ತವೆ. ತಪ್ಪು ಜನರ ಮೇಲೆ ಮತ್ತೆ ನಂಬಿಕೆ ಇಡುವುದು ನಿಮ್ಮ ದುರ್ಬಲತೆಯನ್ನು ಮತ್ತೊಮ್ಮೆ ಅವರ ಕೈಗೆ ಕೊಡುವಂತಾಗುತ್ತದೆ. ಆದ್ದರಿಂದ ಯಾರು ನಿಮ್ಮನ್ನು ನಿಜವಾಗಿ ಗೌರವಿಸುತ್ತಾರೋ, ಯಾರು ನಿಮ್ಮ ಕಷ್ಟದಲ್ಲಿ ನಿಮ್ಮ ಜೊತೆ ನಿಂತಾರೋ ಅವರನ್ನೇ ನಿಮ್ಮ ಹತ್ತಿರ ಇಡಿ. ನಿಮ್ಮ ಮಾತು ಕಡಿಮೆ, ನಿಮ್ಮ ಕೆಲಸ ಹೆಚ್ಚು ಆಗಲಿ. ನಿಮ್ಮ ನಡೆ ನಿಧಾನವಾದರೂ ಗಂಭೀರವಾಗಿರಲಿ. ನಿಮ್ಮ ಪ್ರತಿಯೊಂದು ಹೆಜ್ಜೆಯಲ್ಲೂ ಆತ್ಮವಿಶ್ವಾಸ ಸ್ಪಷ್ಟವಾಗಿರಲಿ. ಆಗ ನಿಮ್ಮ ಶತ್ರುಗಳು ಮಾತಾಡಲು ಹೆದರುತ್ತಾರೆ, ನಿಮ್ಮ ಸ್ನೇಹಿತರು ಹೆಮ್ಮೆ ಪಡುತ್ತಾರೆ. ಈಗ ಸಿಂಹರಾಶಿಯವರಿಗಾಗಿ ಒಂದು ಶಕ್ತಿಯುತ ಪರಿಹಾರ. ಪ್ರತಿದಿನ ಬೆಳಿಗ್ಗೆ ಸೂರ್ಯೋದಯದ ಸಮಯದಲ್ಲಿ ಎದ್ದು ಪೂರ್ವ ದಿಕ್ಕಿಗೆ ಮುಖ ಮಾಡಿ 1 ಗ್ಲಾಸು ನೀರನ್ನು ಕೈಯಲ್ಲಿ ಹಿಡಿದು ಓಂ ಘೃಣಿ ಸೂರ್ಯಾಯ ನಮಃ ಎಂಬ ಮಂತ್ರವನ್ನು 11 ಬಾರಿ ಜಪಿಸಿ ಸೂರ್ಯನಿಗೆ ಅರ್ಘ್ಯ ನೀಡಿ. ಇದು ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ, ನಿಮ್ಮ ಒಳಗಿನ ನಕಾರಾತ್ಮಕ ಶಕ್ತಿಗಳನ್ನು ಕರಗಿಸುತ್ತದೆ. ಪ್ರತಿ ಭಾನುವಾರ ಒಂದು ಚಿಕ್ಕ ಸೇವೆ ಮಾಡಿ. ಬಡವರಿಗೆ ಅನ್ನದಾನ ಮಾಡುವುದು, ಪಕ್ಷಿಗಳಿಗೆ ಧಾನ್ಯ ಹಾಕುವುದು ಅಥವಾ ನಿಮ್ಮ ಸಾಮರ್ಥ್ಯಕ್ಕೆ ತಕ್ಕ ಸಹಾಯ ಮಾಡುವುದು. ಇದರಿಂದ ಸೂರ್ಯದೇವನ ಅನುಗ್ರಹ ನಿಮ್ಮ ಮೇಲೆ ಇನ್ನಷ್ಟು ಬಲವಾಗುತ್ತದೆ. ಮತ್ತೊಂದು ಮುಖ್ಯ ವಿಷಯ, ಕೆಂಪು ಅಥವಾ ಕಿತ್ತಳೆ ಬಣ್ಣದ ವಸ್ತ್ರಗಳನ್ನು ಹೆಚ್ಚು ಧರಿಸಲು ಪ್ರಯತ್ನಿಸಿ. ಇದು ನಿಮ್ಮ ರಾಶ್ಯಾಧಿಪತಿಯ ಶಕ್ತಿಯನ್ನು ಆಕರ್ಷಿಸುತ್ತದೆ. ಸಿಂಹರಾಶಿಯವರೇ, ಈ ಏಪ್ರಿಲ್ ನಿಮ್ಮ ಜೀವನದ ಹೊಸ ಅಧ್ಯಾಯದ ಪ್ರಾರಂಭ. ನೀವು ಇಷ್ಟರವರೆಗೆ ಅನುಭವಿಸಿದ ನೋವು ಇನ್ನು ನಿಮ್ಮ ಶಕ್ತಿಯಾಗಲಿದೆ. ನೀವು ಕಳೆದುಕೊಂಡ ಗೌರವ ಇನ್ನು ದ್ವಿಗುಣವಾಗಿ ನಿಮ್ಮತ್ತ ಮರಳಿ ಬರುತ್ತದೆ. ಈ ಮಾತುಗಳು ನಿಮ್ಮ ಹೃದಯಕ್ಕೆ ತಾಕಿದರೆ ಕಮೆಂಟ್ನಲ್ಲಿ ಓಂ ಸೂರ್ಯಾಯ ನಮಃ ಎಂದು ಭಕ್ತಿಯಿಂದ ಬರೆಯಿರಿ. ಈ ವಿಡಿಯೋ ನಿಮಗೆ ಹೊಸ ಧೈರ್ಯ ನೀಡಿದರೆ ಲೈಕ್ ಮಾಡಿ, ನಿಮ್ಮ ಆತ್ಮೀಯರೊಂದಿಗೆ ಹಂಚಿಕೊಳ್ಳಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಯಾಕೆಂದರೆ ನಿಮ್ಮ ಗೆಲುವಿನ ಪಯಣದಲ್ಲಿ ನಾವು ಸದಾ ನಿಮ್ಮ ಜೊತೆ ಇರುತ್ತೇವೆ. ಧೈರ್ಯವಾಗಿ ಹೆಜ್ಜೆ ಇಡಿ. ರಾಜಸಿಂಹ ಯಾವತ್ತೂ ಹಿಂದಿರುಗುವುದಿಲ್ಲ. ಇದು ನಿಮ್ಮ ಸಮಯ, ನಿಮ್ಮ ಯುಗ. ಜಯ ಖಂಡಿತ ನಿಮ್ಮದೇ. ಎಲ್ಲರಿಗೂ ಶುಭವಾಗಲಿ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಧನ್ಯವಾದ.